ಮತ್ತೆಲ್ಲ ಸೋಷಲ್ ಮೀಡಿಯಾಗೋಸ್ಕರ ನಾವು ಹೊಸ ಬ್ಲಾಗಿಗೆ ಸದ್ಯಕ್ಕೆ ಈಗ ಸಂಡೇ ಇವತ್ತು ಏನು ಮಾಡಿತ್ತು ಇನ್ನೂ ಸ್ಪೆಷಲ್ ಇಲ್ಲ. ಸೊ ಇವತ್ತು ನೋಟ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ, ಹರಿದು ಹೋಗೋವಷ್ಟಿದೆ ನೋಟ್ಸು. ಕುತ್ಕೊಂಡು ಈಗ ನೋಟ್ಸ್ ಕಂಪ್ಲೀಟ್ ಮಾಡಿ ಇವತ್ತು ಸಮಥಿಂಗ್ ಸ್ಪೆಷಲ್ ಇದೆ. ಸೊ ಅದನ್ನು ನಾನು ಬ್ಲಾಗಲ್ಲಿ ಮುಂದೆ ಹೇಳ್ತೀನಿ, ಮುಂದೆ ಹಾಕಿದ್ದೀನಿ ನೋಡಿ ಏನಂತ. ಸದ್ಯಕ್ಕೆ ವಿಡಿಸ್ನ ಬ್ಲಾಗಿಗೆ ಬಂದಿದೆ ಬೆಳಗ್ಗೆ ಒಳ್ಳೆ ವೆದರ್. ಮನೆಗೆ ಹೋಗ್ಬಿಟ್ಟೆ ಬ್ಲಾಗ್. ಸೊ ಗೈಸ್, ಸ್ವಲ್ಪ ದಿನದ ಮುಂಚೆ ನಾನು ಜಯಂತ್ ಮನೆಗೆ ಹೋಗಿದ್ದೆ. ಅಲ್ಲಿ ಅಮ್ಮ ಸ್ವಲ್ಪ ನನಗೆ ಮಂಡಕ್ಕಿ ಕೊಟ್ಟಿದ್ರು. ಸೊ ಇವತ್ತು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಂಡಕ್ಕಿ ಹೆಂಗೆ ಮಾಡೋದು ಅಂತ ನೋಡ್ತೀನಿ. ಸ್ವಲ್ಪ ಮಿರ್ಚಿ ಮಂಡಕ್ಕಿ ಮಾಡ್ತಿದ್ದೀನಿ ನಾರ್ತ್ ಕರ್ನಾಟಕ ಕಡೆದು. ಸೊ ಟ್ರೈ ಮಾಡೋಣ. ಈಗ ಫಸ್ಟು ನೀವು ನೋಡ್ತಿದ್ದು ನಿಮ್ಗೂ ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ. ಸೊ ಫಸ್ಟು ಬಾಣಲಿ ರೆಡಿ ಇದೆ. ಬಾಣಲಿಗೆ ಫಸ್ಟು ಎಣ್ಣೆ ಹಾಕ್ಕೊಳ್ಳಿ. ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಅದಾದ ನಂತರ ಜೀರಿಗೆ ಮತ್ತು ಸಾಸಿವೆ ತಗೋಬೇಕು. ನಿಮಿಷ. ಸೊ ಜೀರಿಗೆ 1/2 ಸ್ಪೂನು, ಹಾಗೆ ಸಾಸಿವೆ ಒಂದು 1/2 ಸ್ಪೂನಷ್ಟು. ಅದು ಎರಡು ಹಾಕಿದ್ಮೇಲೆ ಪಟ್ರ ಒಂದು ಟೈಮಲ್ಲಿ ಮೆಣಸಿನ್ಕಾಯಿ, ಆರ್ತಿ. ಸೊ ಈಗ ಇದಕ್ಕೆ ಕರಿಬೇವು ಅಲ್ಲಪ್ಪ. ಸೊ ಗೈಸ್, ಕರಿಬೇವು ಸಿಕ್ತು. ಸೊ ಇದಕ್ಕೆ ಈಗ ಈರುಳ್ಳಿ ಹಾಕೋ ಟೈಮ್. ಸೊ ಈರುಳ್ಳಿ ಆದಮೇಲೆ ಸ್ವಲ್ಪ ಅರಿಶಿನ ಹಾಕೋದು. ಈಗ ಅರಿಶಿನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನ. ಸೊ ಈಗ ಇದು ಘಾಟೆಲ್ಲ ಹೋಗಬೇಕು. ಘಾಟೆಲ್ಲ ಹೋದರೆ ಮಾತ್ರ ಇದು ಸಕ್ಕತ್ತಾಗಿ ಬರುತ್ತೆ. ಸೊ ಈಗ ಇದ್ದಾಗಲೇ ಇದನ್ನು ಟೊಮೆಟೊ ಕೂಡ ಹಾಕೊಂಡ್ಬಿಡ್ಬೇಕು ಈಗ. ಸೊ ಟೊಮೆಟೊ ಕೂಡ ಮೊದಲೇ ಹೆಚ್ಚು ರೆಡಿ ಮಾಡಿದ್ದೆ. ಯಸ್. ಸೊ ಈಗ ಟೋಟಲ್ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನನ್ನ ಪ್ರಕಾರ ಅರಿಶಿನ ಸ್ವಲ್ಪ ಕಮ್ಮಿ ಆಯಿತಾ ಅಂತ ಅನ್ನಿಸ್ತಿದೆ. ಸೊ ಇದಕ್ಕೆ ಸ್ವಲ್ಪ ಇನ್ನೂ ಅರಿಶಿನ ಹಾಕ್ಕೊಂಡ್ರೆ ಆಯಿತು. ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳೋದು. ಸೊ ರೋಸ್ಟ್ ಮಾಡಾದ್ಮೇಲೆ ಮುಂದಿನ ಬ್ಲಾಗ್. ಸೊ ಗೈಸ್, ಈಗ ಮಂಡಕ್ಕಿ ಏನಿದೆಯಲ್ಲ ಅದನ್ನ ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ನೆನೆಸ್ಬಿಟ್ಟು, ಅಂದರೆ ಒಂದು 2 ನಿಮಿಷ ನೆನೆಸ್ಬಿಟ್ಟು ಅದಾದ್ಮೇಲೆ ಅದನ್ನ ಬಾಣಲಿಗೆ ಹಾಕೋದು. ಸೊ ಈಗ ಇಲ್ಲಿ ಮುಚ್ಚಿದ್ದೀನಿ, ಸ್ವಲ್ಪ ಅದು ಲೋ ಫ್ಲೇಮಲ್ಲಿ ಕುಕ್ ಆಗ್ತಾ ಇದೆ. ಸೊ ಫ್ಲೇವರ್ ಹಂಗೆ ಇಳ್ಕೊಡುತ್ತೆ ಟೊಮೊಟೊದು ಮತ್ತು ಈರುಳ್ಳಿದೆಲ್ಲ ಅದು ಫ್ಲೇವರ್. ಅದಾದ ನಂತರ ಸ್ವಲ್ಪ ಮಂಡಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು. ಸೊ ಈಗ ಫಸ್ಟ್ ನೀರಿದೆ, ನೀರಿಗೆ ಇಲ್ಲಿ ಮಂಡಕ್ಕಿ ಇದೆ, ಇದನ್ನು ಇದಕ್ಕೆ ಮಿಕ್ಸ್ ಹಾಕಿ ಸ್ವಲ್ಪ ನೆನೆಸ್ಬೇಕು. ಸೊ ಗೈಸ್, ಈಗ ಏನು ನಾನು ಸೋಪ್ ಮಾಡಿದ್ನಲ್ಲ ಮಂಡಕ್ಕಿ, ಈಗ ಸೊ ಅದನ್ನು ನೀಟಾಗಿ ಹಿಂಡಿ ನೀರಿಂದ ತೆಗೆದಿದ್ದೀನಿ. ಸೊ ಈಗ ನಾನು ಒಗ್ಗರಣೆ ಏನು ಹಾಕಿದ್ದೆ ಸ್ವಲ್ಪ ಅದೇನು ಕುದಿಯಕ್ಕೆ ಇಟ್ಟಿದ್ದೆ. ಸೊ ಅದು ಈಗ ಸ್ವಲ್ಪ ರೆಡಿ ಇದೆ. ಸೊ ಸ್ವಲ್ಪ ಜಾಸ್ತಿ ಮಾಡಿದ್ದೆ. ಸೊ ಕೇಳಿದ್ದೇನೆಂದರೆ ಲೈಕ್ ಮಂಡಕ್ಕಿ ಎಷ್ಟಿದೆಯೋ ಅಷ್ಟೇ ಅದು ಏನು ಗ್ರೇವಿ ಇದೆಯಲ್ಲ ಅಷ್ಟಿದೆ ಚೆನ್ನಾಗಿರುತ್ತೆ, ಅದನ್ನು ಜಾಸ್ತಿ ಚೆನ್ನಾಗಿರಲ್ಲ ಅಂತ. ಸೊ ಸದ್ಯಕ್ಕೆ ಈಗ ಮತ್ತೆ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡೋದು ತೋರಿಸ್ತೀನಿ ಅಂತ. ಸೊ ಫ್ಲೇಮಿಗೆ ಇಟ್ಟಿದ್ದೀನಿ. ಸದ್ಯಕ್ಕೆ ಈಗ ಮಂಡಕ್ಕಿ ಹಾಕೋಣ. ಸೊ ಮಾಡಿ ಮಿಕ್ಸ್ ಮಾಡಿ ತೋರಿಸ್ತೀನಿ. ಸೊ ಔಟ್ಪುಟ್ ರೆಡಿ ಆಗಿದೆ. ಸೊ ಇದಕ್ಕೆ 2 ಸ್ಪೂನ್ ಅಷ್ಟು ಪುಟಾಣಿ ಪುಡಿ ಹಾಕೊಂಡಿದೆ. ಪುಟಾಣಿ ಪುಡಿ ಅಂದರೆ ನಥಿಂಗ್ ಬಟ್ ಲೈಕ್ ಹುರ್ಗಡ್ಲೆ ಇತ್ತು, ಅದನ್ನು ಪೌಡ್ರ್ ಮಾಡ್ಕೊಂಡು ಹಾಕಿದ್ದೀನಿ. ಸೊ ಫೈನಲ್ ಔಟ್ಪುಟ್ ಇದಿದೆ. ಎಸ್. ಸೊ ಸ್ವಲ್ಪ ಟೇಸ್ಟ್ ಮಾಡಿದೆ ಹೆಂಗಿರುತ್ತೆ ನೋಡೋಣ, ಉಪ್ಪು ಖಾರ ಎಲ್ಲ ಅಂದ್ಬಿಟ್ಟು. ಟೊಮೊಟೊ ಫ್ಲೇವರ್ ಜಾಸ್ತಿ ಬಂದಿದೆ ಆ್ಯಂಡ್ ಐ ಥಿಂಕ್ ಉಪ್ಪು ಖಾರ ಎಲ್ಲ ಬ್ಯಾಲೆನ್ಸ್ ಆಗಿದೆ. ಸೊ ನಾರ್ತ್ ಕರ್ನಾಟಕವ್ರು ಜಾಸ್ತಿ ಖಾರ ತಿನ್ನೋದ್ರಿಂದ ಮೋಸ್ಟ್ಲಿ ಇದು ಅವ್ರಿಗೆ ಅಷ್ಟೊಂದು ಖಾರ ಅಂತ ಅನ್ಸಲ್ಲ. ಬಟ್ ಟ್ರೈ ಮಾಡಿದ್ದೀನಿ ನನ್ನ ಕಡೆಯಿಂದ. ಸೊ ಇನ್ನೂ ಸ್ವಲ್ಪ ಖಾರ ಪುಡಿ ಹಾಕ್ಬಿಟ್ಟು ಟ್ರೈ ಮಾಡಿ ನೋಡೋ ಹಂಗಿರುತ್ತೆ. ಸೊ ಗೈಸ್, ಫೈನಲ್ ಔಟ್ಪುಟ್ ರೆಡಿಯಾಗಿದೆ. ಸೊ ಜಯಂತ್ ಮನೆಗೆ ಸ್ವಲ್ಪ ಪಾರ್ಸಲ್ ಮಾಡಿ ಕಳಿಸ್ತೀನಿ, ನೋಡೋಣ ಹೆಂಗೆ ಏನು ಅನ್ಸುತ್ತೆ ಅಂತ. ಫಸ್ಟ್ ಟೈಮ್ ಮಾಡಿರೋದು. ಸೊ ಉತ್ತರ ಕರ್ನಾಟಕದ್ದು. ಸೊ ಉತ್ತರ ಕರ್ನಾಟಕ ಮಂದಿಗೆ ಹೆಂಗೆ ಅನ್ಸುತ್ತೆ ಅಂತ ನೋಡೋಣ. ಸೊ ಎಸ್, ಫಸ್ಟ್ ಟೈಮ್ ತುಂಬ ಶ್ರದ್ಧೆ ಭಕ್ತಿಯಿಂದ ತುಂಬ ಹಾರ್ಡ್ ವರ್ಕಿಂದ ಮಾಡಿದ್ದೀನಿ. ಸೊ ನೋಡೋಣ ಏನು ಅನ್ಸುತ್ತೆ ಅಂತ. ಅದೇನಂತ ಅಂದ್ಬಿಟ್ಟು ನಿಮಗೆ ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಇವತ್ತಿಗೆ ಇಷ್ಟನೇ. ಸೊ ತುಂಬ ಆ್ಯಕ್ಚುಲಿ ದಿನದ ಮುಂಚೆ ಮಾಡಿದ್ದೆ ಅದನ್ನೆಲ್ಲ ಮಂಡಕ್ಕಿಲ್ಲ. ಸೊ ಅದನ್ನು
ಹಾಕೋಕ್ಕಾಗಿರಲಿಲ್ಲ. ಸೊ ಇವತ್ತು ಸಂಡೇ ಸ್ಪೆಷಲ್ ಅಂತ ಹಾಕಿದ್ದೀನಿ. ಸೊ ಹೋಪ್ಸು ನಿಮಗೆ ಇಷ್ಟ ಆಗುತ್ತೆ ಅಂತ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಮನೇಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗಿಂಗ್ ಏನು ಮಾಡ್ತೀನಿ. ಇಷ್ಟ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಹೊಸ ಸಿ ಊಟ ಬಾಯ್.